ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಒಳಗೆ ನೀವು ನೋಡ್ಬೋದು 10ನೇ ಯಾರ್ಯಾರು ಮುಗಿಸಿರ್ತಿರಲ್ಲ ಅವ್ರಿಗೊಂದು ಬೆಸ್ಟ್ ಆಪರ್ಚುನಿಟಿ ಐತಿ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇರುವಂತಹ ಒಂದು ಜಾಬ. ಇಲ್ಲಿ ನೀವು ನೋಡ್ಬೋದು CSIR ಅಂತ ಹೇಳ್ಬಿಟ್ಟು ಒಂದು ಲ್ಯಾಬೋರೇಟ್ರಿ ಸಂಸ್ಥೆ ಒಳಗೆ MTS ಹುದ್ದೆಗಳು ಖಾಲಿ ಇರ್ತಾವೆ. ಅದಕ್ಕೆ ಭರ್ತಿ ಮಾಡ್ಕೊಳಕ್ಕೆ ಒಂದು ನೋಟಿಫಿಕೇಷನ್ನ ಹೊರಡಿಸಿರ್ತಾರೆ. ಇಲ್ಲಿ ನೀವು ನೋಡ್ಬೋದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 5/1/2026 6/2/2026 ಮಟ್ಟ ಇದು ಒಂದು ಅಪ್ಲಿಕೇಶನ್ ಲಿಂಕ್ ಓಪನ್ ಇರ್ತದೆ. ಇಲ್ಲಿ ಯಾವ್ಯಾವ ಪೋಸ್ಟ್ ವೇಕೆನ್ಸಿ ಖುಲ್ಲ ಅದಾವ ಅಂಥೇಳಿ ಇಲ್ಲಿ ನೀವು ನೋಡ್ಬೋದು. ಇದು ಡಿವೈಡೆಂಟ್ ಮಾಡ್ಯಾನ. M1 ಒಳಗೆ ಟೋಟಲ್ 14 ಪೋಸ್ಟ್ ಅದಾವೆ. ಇದ್ರೊಳಗೆ ಯಾರು ಅಪ್ಲೈ ಮಾಡ್ಬೋದು ಅಂದ್ರೆ 10th ಪಾಸ್ ಆದವರು ಅಪ್ಲೈ ಮಾಡ್ಬೋದು. ಮತ್ತು M2 M3 M4 M5 M6 M7 ಒಳಗೆ ITI ಪಾಸ್ ಆದಂತಹ ಸ್ಟೂಡೆಂಟ್ಗಳು ಅಪ್ಲೈ ಮಾಡಬೇಕು. ತಿರ್ಗಾ ಇದು ಏಜ್ ಲಿಮಿಟ್ ನೀವು ನೋಡೋದಾದ್ರೆ 25 ವರ್ಷ ಮಟ್ಟ ಏಜ್ ಲಿಮಿಟ್ ಐತಿ. ತಿರ್ಗಾ ಅದರ ಪೇಮೆಂಟ್ ನೋಡೋದಾದ್ರೆ ಲೆವೆಲ್ 1 ಒಳಗೆ ಬರ್ತದೆ 18,000ದಿಂದ 56,900 ರೂಪಾಯಿವರೆಗೂ ಇದ್ರದ್ದು ಪೇಮೆಂಟ್ ಇರ್ತದೆ. ಮತ್ತು ಇದು ಕಂಪಲ್ಸರಿ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಆಗಿರೋದ್ರಿಂದ ಪೇಮೆಂಟ್ ಸ್ವಲ್ಪ ಜಾಸ್ತಿನೇ ಇರ್ತದೆ. ಫಸ್ಟ್ ಮಂತ್ ನಿಮಗೆ ಇಲ್ಲಿ ನೋಡ್ಬೋದು ಅಪ್ರಾಕ್ಸಿಮೇಟ್ಲಿ 36,000 ರೂಪಾಯಿ ಮಟ್ಟ ಪೇಮೆಂಟ್ ಬರ್ತದೆ. ಎಲ್ಲ TA DA HRE ಎಲ್ಲ ಹಿಡಿದ್ಬಿಟ್ಟು 36,000 ರೂಪಾಯಿ ಮಟ್ಟ ಪೇಮೆಂಟ್ ಬರ್ತದೆ. ಮತ್ತು ಇಲ್ಲಿ ನೀವು ನೋಡ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ಹೆಂಗೈತೆ ಅಂದ್ರೆ ಯಾವ್ಯಾವ ಜಾಬ ಯಾವ ರೀತಿ ಅವರ ಕೆಲಸ ಕೊಡ್ತಾರಂಥೇಳಿ ಎಲ್ಲ ಇದ್ರ ಕೊಟ್ಟಾನ. ಇದರ ಡಿಟೇಲ್ ನೋಟಿಫಿಕೇಷನ್ ನಮ್ದು ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕಿರ್ತಾನೆ. ನೀವು ಜಾಯ್ನ್ ಆಗಿರಿ. ಅಲ್ಲಿ ಎಲ್ಲ ರೀತಿ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ದು ರಿಕ್ವೈರ್ಮೆಂಟ್ ಆದಂತಹ ನೋಟಿಫಿಕೇಷನ್ಗಳು ಅವೈಲೇಬಲ್ ಇರ್ತಾವೆ. ಇಲ್ಲಿ ನೀವು ನೋಡ್ಬೋದು M1ಕ 10th ಪಾಸ್ ಆಗಿರಬೇಕು. ಮತ್ತು M2ಕ ITI ಎಲೆಕ್ಟ್ರಿಷಿಯನು, M3ಗೆ ಕಾರ್ಪೆಂಟರು, ಮತ್ತು M4ಗೂ ಫಿಟ್ಟರ್ ಆಗಿರಬೇಕು, M5 ಪ್ಲಂಬರು, M6ಕ ಏರ್ ಕಂಡೀಷನರ್ ಆಗಿರಬೇಕು, ಮತ್ತು M7ಕ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಆಗಿರಬೇಕು ಕಂಪಲ್ಸರಿ. ಸೆಲೆಕ್ಷನ್ ಪ್ರೊಸೆಸ್ಸನ್ನು ನೀವು ನೋಡೋದಾದ್ರೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು ಮೆಡಿಕಲ್ ಇರ್ತದೆ. ಎಕ್ಸಾಮು ಟೋಟಲು 150 ಮಾರ್ಕ್ಸಿಂದ ಇರ್ತದೆ. ಇಲ್ಲಿ ನೀವು ನೋಡ್ಬೋದು ಜನರಲ್ ಇಂಟೆಲಿಜೆನ್ಸು 25 ಕ್ವಶನು, ಆಪ್ಟಿಟ್ಯೂಡು 25 ಕ್ವಶನು, ಮತ್ತು ಜನರಲ್ ಅವೇರ್ನೆಸ್ಸು 50 ಕ್ವಶನು, ಇಂಗ್ಲೀಷ್ ಲ್ಯಾಂಗ್ವೇಜು 50 ಕ್ವಶನ್ ಇರ್ತದೆ. ಟೋಟಲ್ 150 ಕ್ವಶನ್ಗಳ ಇರ್ತವೆ. ಮತ್ತಿನ್ನು ಇದ್ರದ ಬೆನಿಫಿಟ್ಟು ಎಲ್ಲ ಕೊಟ್ಟಾನ. ಇಲ್ಲಿ ಕೌನ್ಸಿಲ್ ಆಫ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದನ್ನ. ಇದ್ರದ್ದು ನಿಮ್ಗೇನಾದ್ರು ಡೀಟೇಲಾಗಿ ಬೇಕಾಗಿತ್ತಂದ್ರೆ ಕೆಳಗೆ ಟೆಲಿಗ್ರಾಮ್ ಲಿಂಕ್ ಇರ್ತೈತಿ, ಜಾಯ್ನ್ ಆಗಿರಿ. ಮತ್ತು ಇನ್ನೂ ಯಾರ್ಯಾರು ಅಪ್ಲೈ ಮಾಡಿಲ್ಲ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ಯಾರ್ಯಾರು ನೋಡಕತ್ತೀರಿ ಅವರೆಲ್ಲ ಹೋಗ್ಬಿಟ್ಟು ಇದಕ್ಕೆ ಅಪ್ಲೈ ಮಾಡೋಕೆ ನಡೀತದೆ.